ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈ ಪುಡಿ ರೌಡಿಗಳಿರ್ತಾರೆ ಗೊತ್ತಿದೆಯಾ? ನಾನು ಯಾರು ಗೊತ್ತಾ? ನಮ್ಮ ಬಾಸ್ ಯಾರು ಗೊತ್ತಾ? ನಮ್ಮಪ್ಪ ಯಾರು ಗೊತ್ತಾ? ನನ್ನ ಅಣ್ಣ ಯಾರು ಗೊತ್ತಾ ಅಂತ ಬೀದಿಯಲ್ಲಿ ಆವಾಜ್ ಹಾಕ್ತಾ ಇರ್ತಾರೆ. ಆದರೆ ವಿಚಿತ್ರ ಏನು ಗೊತ್ತಾ? ಈಗ ಹೊಸ ಡೈಲಾಗ್ಗಳು ಶುರುವಾಗಿದೆ. ನಾವು ಯಾರು ಗೊತ್ತಾ? ನಾವು ಜೆನ್ಜಿಗಳು ಅನ್ನೋ ಆವಾಜು. ಕಳೆದ 2-3 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ವಿಡಿಯೋವನ್ನು ನೋಡಿರ್ತೀರಾ ಅಂದ್ಕೊಳ್ತೀನಿ. ಮಿಸ್ ಮಾಡಿರೋದ ಖಂಡಿತ ಚಾನ್ಸೇ ಇಲ್ಲ. बिल्कुल सीनियर को बुलाओ ना। We are not tolerate this nonsense. आप लोग मुझे बताओ, आप लोग बैठोगे या नहीं बैठोगे? बैठूंगा। चलो कैसे रोकेंगे? 5 घंटे हो गए, निकालो सब लोग गाड़ी और चलो। वो कश्मीर एयरपोर्ट पे नहीं उतरे। हम नहीं जाएंगे, किसी को जाने भी नहीं देंगे। हम लोग पैसे देके घूमने आते हैं या फिर ये सब टॉलरेट करने आते हैं? ताला लगा दिया इन्होंने, कश्मीरियों के साथ तो करते हैं, अब बाहर के टूरिस्टों के साथ भी कर रहे हैं। देखो इन्होंने किसी ताला लगा दिया, अपना नाम भी नहीं बताया और वहाँ चले गए। ये देखो यहाँ पे कोई भी जवाबदारी के लिए कोई नहीं बैठा है यहाँ पर ताला लगा। ಈಕೆ ಹೆಸರು ಶ್ರುತಿ ಬಡಾನ ಅಂತ. ಮೂಲತಃ ಉತ್ತರ ಪ್ರದೇಶದ ಪಾಪುರ್ ಹತ್ತಿರದ ನಿವಾಸಿ. ಸದ್ಯಕ್ಕೆ ದೆಹಲಿಯಲ್ಲಿ ವಾಸ ಮಾಡ್ತಿದ್ದಾಳಂತೆ. ರೀಸೆಂಟ್ ಆಗಿ ಈಕೆ ಲೇ ಲಡಾಖ್ ಪ್ರವಾಸಕ್ಕೆ ಹೋಗಿದ್ಲು. ನೋಡಿ, ಈ ಲೇ ಲಡಾಖ್ ಮತ್ತು ಕಾರ್ಗಿಲ್ ಪ್ರದೇಶಗಳು ಕೇವಲ ಪ್ರವಾಸಿ ತಾಣ ಅಲ್ಲ, ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಭಯಾನಕವೂ ಕೂಡ ಹೌದು. ನಮ್ಮ ದೇಶದ ಪ್ರಮುಖ ಗಡಿ ಭಾಗಗಳಿದು. ಅತ್ಯಂತ ರಕ್ಷಣಾತ್ಮಕ ಮತ್ತು ಸೂಕ್ಷ್ಮ ಪ್ರದೇಶ ಆಗಿದೆ. ದೇಶದ ಗಡಿಯ ಭದ್ರತೆ ದೃಷ್ಟಿಯಿಂದ ಈ ರಸ್ತೆಗಳಲ್ಲಿ ಭಾರತೀಯ ಸೇನೆಯು ಬ್ಯಾರಿಕೇಡ್ಗಳನ್ನು ಹಾಕೋದು, ತಪಾಸಣೆ ನಡೆಸೋದು, ಜೊತೆಗೆ ವಾಹನ ಸಂಚಾರವನ್ನು ನಿಯಂತ್ರಿಸೋದು ತುಂಬ ಸಾಮಾನ್ಯ ಹಾಗೂ ಕಡ್ಡಾಯ ಕೂಡ ಹೌದಿದು. ಕನಿಷ್ಠ ಜ್ಞಾನ ಇರೋರಿಗೆ ಇದೆಲ್ಲ ಅರ್ಥ ಆಗುತ್ತೆ. ಆದರೆ ಈ ಜೆನ್ಜಿ ತಲೆಮಾರಿನ ಯುವತಿ ಶ್ರುತಿ, ಆಕೆ ವಿಡಿಯೋದಲ್ಲಿ ಏನು ಹೇಳ್ತಾಳೆ ಗೊತ್ತಾ? ನಾವು ಜೆನ್ಜಿ ಯುವ ಪೀಳಿಗೆಯವರು, ನಾವು ಈ ರೀತಿಯ ಅಸಂಬದ್ಧತೆಗಳನ್ನು ಅಥವಾ ತಡೆಗಳನ್ನು ಸಹಿಸೋದಿಲ್ಲ. ನಾವು ಟ್ಯಾಕ್ಸ್ ಕಟ್ಟಿದ ದುಡ್ಡಲ್ಲಿ ಇವರಿಗೆ ಸಂಬಳ ಬರೋದು, ಹಾಗೆ ಹೀಗೆ ಅಂತ ಪುಡಿ ರೌಡಿ ಆವಾಜ್ ಹಾಕ್ದಂಗೆ ಹಾಕ್ತಾ ಇದ್ಲು. ಆ ಗನಂಧಾರಿ ಕೆಲಸನ ತಾನೇ ವಿಡಿಯೋ ಬೇರೆ ಮಾಡ್ಕೊಳ್ತಾ ಇದ್ಲು. ಈಗ ಇದಾದ ಮೇಲೆ ಇದನ್ನು ನೋಡಿ ಇಡೀ ದೇಶ ಈಕೆ ಕ್ಯಾಕರಿಸೋಗ್ದಿತ್ತು. ಇದಾದ ನಂತರ NDTVಯಲ್ಲಿ ಪತ್ರಕರ್ತ ಶ್ರೀವತ್ಸನ್ ಅವರು ಆಕೆಯ ಇಂಟರ್ವ್ಯೂವನ್ನು ತೆಗೆದುಕೊಳ್ತಾರೆ. ಮಜಾ ಏನಂದರೆ, ಈ ಸಂದರ್ಶನದಲ್ಲಿ ಅವರು ಆಕೆಯನ್ನು ಸರಿಯಾಗಿ ತರಾಟೆಗೆ ತೆಗೆದುಕೊಳ್ತಾರೆ. ಆಕೆಯ ತಪ್ಪುಗಳನ್ನು ಎತ್ತಿ ತೋರಿಸ್ತಾರೆ. ಆಗ ಆಕೆಗೆ ತುಂಬ ಪಶ್ಚಾತ್ತಾಪ ಆಗುತ್ತೆ. ನಾವು ಸೇನೆಯನ್ನು ತುಂಬ ಗೌರವಿಸ್ತೇವೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನನ್ನಿಂದ ದೊಡ್ಡ ತಪ್ಪಾಗಿದೆ, ನಾನು ಸೇನೆಯೊಂದಿಗೆ ಉದ್ದಟತನದಿಂದ ವರ್ತಿಸಿದೆ ಅಂತ ಹೇಳಿ ಕ್ಷಮೆಯನ್ನು ಕೇಳ್ತಾಳೆ. ವಿಚಾರ ಏನಂದ್ರೆ, ಈ ವಿಡಿಯೋ ಸುಮಾರು 1 ತಿಂಗಳು ಹಳೆಯದು ಅನ್ನೋದು ಕೂಡ ಗೊತ್ತಾಗಿದೆ. जाकर बात करो। नहीं, हमें यहाँ से नहीं हिलेंगे, यहाँ से कोई नहीं हिलेगा। आपको जो समझना है समझो। पब्लिक को उकसाया यहाँ। मैंने उकसाया, ओके, आपने उकसाया पब्लिक को। ओके, हाँ मैं ठीक है उकसाया। हम लोग सिर्फ 2 महीने के बच्चे बैठे हैं गाड़ी में, आप उनका तो कम से कम सोचो। पेशेंट भी है, आप उनको नहीं रोक रहे हो। सबको छोड़ दीजिए। हम किसी को नहीं छोड़ेंगे, हमारे टैक्स से सबको सैलरी जाती है, हम इसीलिए टैक्स भरते हैं। ये लोग हमसे ऊपर हो गए, अब जाएंगे तो सारे जाएंगे वरना कोई नहीं जाएगा। वही बीजेपी वालों के साथ भी छोड़ना था, तो उनकी सपोर्ट में दोगे। अच्छा 5 गाड़ी कोई नहीं जाएगा यहाँ से, कोई छोड़ेगा ही नहीं यहाँ से। नहीं सर, हम कुछ नहीं कर सकते। आप अथॉरिटी को कॉल करो, बोला यहाँ पे पब्लिक परेशान हो गई है, हम लोग यहीं बैठ जाएंगे, मिट्टी में ही बैठेंगे सब, लेकिन हम लोग यहाँ से हटेंगे। लोगों को लोग नहीं लगाओगे भैया इसको। यहाँ से वो आगे गए, हम नहीं मार सकते। आपका जो भी हुआ था, मैंने उसकी वीडियो बनाई। अगर पार्लियामेंट तक की बात नहीं गई ना, मेरा नाम बदल देना। उसने यहाँ पे
ये देखो अब ये देखो आप इधर आओ, एक मिनट सर इधर आओ। ये ताला क्यों लगाया? ये ताला क्यों लगाया? ये ताला क्यों लगाया? हमको नहीं जाने दे रहे, वीआईपी को भी नहीं जाने दे रहे। ये ताला क्यों लगाया? गाड़ी आप लोग सर रिचुड़ी रहे हैं। क्यों ताला क्यों लगा रहे हैं लोग? ताला क्यों लगा रहे हैं? ताला क्यों लगाया? ಅಲ್ಲಿ ಕರ್ತವ್ಯದಲ್ಲಿದ್ದಂತಹ ಭಾರತೀಯ ಸೇನೆಯ ಕಮಾಂಡಿಂಗ್ ಅಧಿಕಾರಿಗಳು ಅಥವಾ ಕರ್ನಲ್ ಸಾಹೇಬರು ತುಂಬ ತಾಳ್ಮೆಯಿಂದ ಮತ್ತು ಸೌಜನ್ಯದಿಂದ ಆಕೆಗೆ ಹೇಳ್ತಾರೆ, ರಸ್ತೆಗೆ ಯಾಕಾಗಿ ಬ್ಯಾರಿಕೇಡ್ ಹಾಕಲಾಗಿದೆ, ಯಾವ ಭದ್ರತೆಯ ಕಾರಣಕ್ಕೆ ಅನ್ನೋದನ್ನ ವಿವರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಆಕೆ ಮಾತ್ರ ಉದ್ದಟತನದ ಪರಮಾವಧಿಯನ್ನು ಪ್ರದರ್ಶಿಸ್ತಾ, ನಮ್ಮ ತೆರಿಗೆ ಹಣದಿಂದ ನಿಮಗೆ ಸಂಬಳ ಸಿಗ್ತಾ ಇದೆ, ನಿಮಗೆ ಸೌಲಭ್ಯಗಳು ಸಿಗ್ತಾ ಇದೆ ಅಂತ ಆರ್ಮಿ ಅಧಿಕಾರಿಗಳ ಮೇಲೆ ಕೂಗಾಡ್ತಾಳೆ. ನಿಜವಾದ ಆಘಾತಕಾರಿ ವಿಷಯ ಏನಂದರೆ, ಈಕೆಯ ತಂದೆ ತನ್ನ ಕೃಷಿ ಭೂಮಿಯನ್ನು ಮಾರಿ ಇವಳನ್ನು ದೆಹಲಿ ಕಳಿಸಿದ್ರಂತೆ. ದೆಹಲಿಯಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಜೀವನ ಸಾಗಿಸ್ತಾ ಇದ್ಲು. ನೋಡಿ, ಈ ಜೆನ್ಜಿಗಳ ಅಹಂಕಾರ ಮತ್ತು ಉದ್ದಟತನ ಎಷ್ಟು ಹೆಚ್ಚಾಗಿದೆ ಅಂದರೆ, ಯಾರಿಗೂ ಬೇಕಾದರೂ ಏನು ಬೇಕಾದರೂ ಹೇಳಿ ಸುಲಭವಾಗಿ ತಪ್ಪಿಸ್ಕೊಂಡು ಬಿಡ್ಬೋದು ಅಂದ್ಕೊಂಡಿದ್ದಾರೆ. ಆದರೆ ಭಾರತೀಯ ಸೇನೆ ಕೂಡ ಇದ್ರ ಬಗ್ಗೆ ಯಾವುದೇ ಅಧಿಕೃತ FIR ಅನ್ನು ದಾಖಲು ಮಾಡಿಲ್ಲ, ಯಾವುದೇ ಕಠಿಣ ಕ್ರಮವನ್ನು ತೆಗೆದುಕೊಂಡಿಲ್ಲ. ಆದರೆ ಈ ಸಲ ದೇಶದ ಜಾಗೃತ ನಾಗರಿಕರು ಮತ್ತು ಸಾರ್ವಜನಿಕರು ಸಾಮಾಜಿಕ ಜಾಲತಾಣಗಳಲ್ಲಿ ಆಕೆಯನ್ನು ಸರಿಯಾಗಿನೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಅವಳ ಅಹಂಕಾರ ಇತ್ತಲ್ಲ, ಅದನ್ನು ಮಣ್ಣು ಮುಗಿಸಿದ್ದಾರೆ. ಇನ್ನು ಮುಂದೆ ತಮ್ಮನ್ನು ತಾವು ಜೆನ್ಜಿ ಅಂತ ಹೇಳಿಕೊಂಡು ಉದ್ದಟತನ ತೋರುವವರಿಗೆ ನಾನು ಒಂದು ವಿಷಯ ಹೇಳೋದಕ್ಕೆ ಬಯಸ್ತೇನೆ ವೀಕ್ಷಕರೇ. ಇಡೀ ಭಾರತೀಯ ಸೇನೆಯ ಉನ್ನತ ಮಟ್ಟದ ಅಧಿಕಾರಿಗಳಿಂದ ಹಿಡಿದು ಕೆಳ ಹಂತದ ಸೈನಿಕರವರೆಗೆ ಎಲ್ಲರೂ ಕೂಡ ಇವರ ವಯಸ್ಸನ್ನು ದಾಟಿ ಬಂದವರು, ಇದೇ ವಯಸ್ಸಿನಲ್ಲಿ ಸೇನೆಗೆ ಸೇರ್ಕೊಂಡವರಾಗಿರ್ತಾರೆ. ಇವತ್ತಿನ ಸೇನಾ ಮುಖ್ಯಸ್ಥರು ಕೂಡ ತಮ್ಮ ಯೌವನದಲ್ಲೇ ಅಂದರೆ ಜೆನ್ಜಿ ವಯಸ್ಸಿನಲ್ಲೇ ಸೇನೆಗೆ ಸೇರಿ ದೇಶ ಸೇವೆಯನ್ನು ಆರಂಭಿಸ್ತಾರೆ. ಈ ಯುವತಿಯ ವಯಸ್ಸು 28 ವರ್ಷ ಅಂತ ನಾವು ಅಂದ್ಕೊಂಡ್ರೂ ಸಹ 28 ವರ್ಷದ ಒಬ್ಬ ಸಾಮಾನ್ಯ ಭಾರತೀಯ ಸೈನಿಕ ಈಗಾಗಲೇ ದೇಶದ ಅತ್ಯಂತ ಕಠಿಣ ಗಡಿಗಳಲ್ಲಿ 10 ವರ್ಷಗಳ ಕಾಲ ಸತತವಾಗಿ ಸೇವೆ ಸಲ್ಲಿಸುತ್ತಾನೆ. ದೇಶಕ್ಕಾಗಿ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡ್ತಾ ಇರ್ತಾನೆ. ಆದ್ದರಿಂದ ಇಂತಹ ಬೇಜವಾಬ್ದಾರಿ ಜೆನ್ಜಿ ಮಕ್ಕಳನ್ನು ಹೆತ್ತ ಪೋಷಕರು ತಮ್ಮ ಮಕ್ಕಳಿಗೆ ಸೂಕ್ತವಾದಂತಹ ಸಂಸ್ಕಾರವನ್ನು ಕೊಟ್ಟರೆ ತುಂಬ ಒಳ್ಳೆಯದು ಅನಿಸುತ್ತೆ. ಮನೆಯಲ್ಲಿ ಇವರಿಗೆಲ್ಲ ಬುದ್ಧಿ ಕಲಿಸದೇ ಇದ್ದರೆ ಮುಂದೊಂದು ದಿನ ದೇಶಭಕ್ತ ಸಾರ್ವಜನಿಕರು ಮತ್ತು ನಮ್ಮ ಮುಂದಿನ ಪೀಳಿಗೆಯವರು ಇವರಿಗೆ ಸರಿಯಾದ ರೀತಿಯಲ್ಲೇ ಬುದ್ಧಿ ಕಲಿಸಿ ಯೋಗ್ಯತೆ ನೆನಪು ಮಾಡ್ತಾರೆ. ದೆಹಲಿಯಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಮೊದಲು ಧೈರ್ಯದಿಂದ ವಿಡಿಯೋಗಳನ್ನು ಮಾಡೋದು, ಆರ್ಮಿಯವರಿಗೆ ಮನಬಂದಂಗೆ ಬೈಯೋದು, ಪ್ರಧಾನಿಗಳಿಗೆ ಬೈಯೋದು, ನಂತರ ಸಾರ್ವಜನಿಕ ಒತ್ತಡ ಹೆಚ್ಚಾದಾಗ ಕಣ್ಣೀರು ಹಾಕ್ತಾ ಕೈ ಮುಕ್ಕೊಂಡು ಕ್ಷಮೆ ಕೇಳೋದು, ಇದೊಂಥರ ಟ್ರೆಂಡ್ ಆಗೋಗ್ಬಿಟ್ಟಿದೆ. ಇಂತಹ ಮಕ್ಕಳಿಗೆ ಪೋಷಕರು ಸರಿಯಾದ ದಾರಿ ತೋರಿಸದಿದ್ರೆ ಕಾನೂನು, ಪೊಲೀಸ್ ಮತ್ತು ದೇಶದ ನಾಗರಿಕರು ಸರಿಯಾದ ರೀತಿಯಲ್ಲಿ ಬುದ್ಧಿ ಕಲಿಸಲೇಬೇಕು. ಇಲ್ಲದೆ ಹೋದರೆ ಇಂತಹ ಇನ್ನೊಬ್ಬರು ಹುಟ್ಕೊಳ್ತಾರೆ. ಇನ್ನೊಂದು ಕಡೆ ಈ ಜೆನ್ಜಿ ಹುಡುಗಿ, ಅದೇ ಅವತ್ತು ಪೊಲೀಸ್ ವಾಹನ ಕರೆದಿದ್ದಂತಹ ಮಹಾರಾಷ್ಟ್ರದ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಕೊಡುವಂತಹ ರಿಯಾ, ರಾಹುಲ್ ಗಾಂಧಿ ಅವರು ತಮ್ಮ ಮನೆಗೆ ಕರೆಸ್ಕೊಂಡು ಯೂತ್ ಫೇಸ್ ಅಂತ ಹೇಳಿದವಳು. ಪತ್ರಕರ್ತ ಅರ್ನಬ್ ಗೋಸ್ವಾಮಿ ಅವರ ಇಂಟರ್ವ್ಯೂನಲ್ಲಿ ಈಕೆಯ ಹಣೆ ಬರ ಹೇಗೆ ಬಯಲಾಯಿತು ನೋಡಿ. ಅಳೋದೊಂದು ಬಾಕಿ ಅಷ್ಟೆ. ಅರ್ನಬ್ ಗೋಸ್ವಾಮಿ ಅವರು ಒಂದು ಸಿಂಪಲ್ ಪ್ರಶ್ನೆ ಕೇಳ್ತಾರೆ, ವಂದೇ ಮಾತರಂನಲ್ಲಿ ಎಷ್ಟು ಚರಣಗಳಿದೆ ಅಂತ. ಅದಕ್ಕೆ ರಿಯಾ ಅಹಿರ್, ಸರ್ ನಾನು ಅದನ್ನು ಹಾಡಬಲ್ಲೆ, ಆದರೆ ಎಷ್ಟು ಚರಣಗಳಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅರ್ನಬ್ ಅವರು, ಇಲ್ಲ ರಾಷ್ಟ್ರಗೀತೆಯಲ್ಲಿ ಎಷ್ಟು ಚರಣ ಇದೆ ಹೇಳಿ ನೀವು ಅಂತ. ರಿಯಾ, ನೀವು ಅದನ್ನು ಎಣಿಸೋದಕ್ಕೆ ನನಗೆ ಅವಕಾಶ ಕೊಡ್ಬೋದೇ ಅಂತ ಕೇಳ್ತಾಳೆ. ಆಗ ಅರ್ನಬ್ ಗೋಸ್ವಾಮಿ ಅವರು ಹೇಳ್ತಾರೆ, ರಾಷ್ಟ್ರಗೀತೆಯಲ್ಲಿ ಎಷ್ಟು ಚರಣಗಳಿದೆ ಅನ್ನೋದು ಕೂಡ ಗೊತ್ತಿಲ್ಲ, ಈಕೆ ಯೂತ್ ಫೇಸ್ ಅಂತೆ. ಆಗ ಆಕೆಯ ಮುಖ ನೋಡಬೇಕಿತ್ತು, ಅಳೋದೊಂದು ಬಾಕಿ. ವೀಕ್ಷಕರೇ, ಇವರನ್ನೆಲ್ಲ ನೋಡಿದ್ರೆ ಜೆನ್ಜಿಗಳ ಬಗ್ಗೆ ನಿಮಗೇನು ಅನಿಸುತ್ತೆ? ನಾನು ಜೆನ್ಜಿ ಅಂತ ಹೇಳುವಂತಹ ಈ ಮುಟ್ಟಾಳರು ಅಥವಾ ಅಹಂಕಾರಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.
ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.